ಶ್ರೀ ಗುರುಭ್ಯೋ ನಮಃ. ಪದ್ಯಾಣ ಮಹಾಲಿಂಗೇಶ್ವರ ದೇವರ ನೂತನ ಪ್ರಾಣ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಬಹಳ ವೈಭವದಿಂದ 30ನೇ ತಾರೀಕಿನಿಂದ ಪ್ರಾರಂಭಿಸಿ 6ನೇ ತಾರೀಕಿನವರೆಗೂ ನಡೆದಿದೆ. ಬಹಳ ವೈಭವದಿಂದ ನಡೆದಿದೆ. ಊರ ಹಬ್ಬ, ನಮ್ಮ ಪದ್ಯಾಣ ಊರಿನ ಹಬ್ಬದ ಹಾಗೆ ಎಲ್ಲರೂ ಬಂದು ಆಚರಣೆ ಮಾಡಿದ್ದಾರೆ. ಮೊದಲನೇ ದಿನವೇ ಹೊರೆ ಕಾಣಿಕೆ ಎನ್ನುವಂತಹ ಒಂದು ಕಾರ್ಯಕ್ರಮ ಬಹಳ ವೈಭವೋಪೇತವಾಗಿ ನಡೆದಂತಹ ಒಂದು ಕಾರ್ಯಕ್ರಮ. ಅವತ್ ಮರು ದಿವಸದಿಂದ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತಾ ತಂತ್ರಿಗಳ ಆಗಮನ, ತಂತ್ರಿಗಳ ಸ್ವಾಗತ, ತಂತ್ರಿಗಳು ಬಂದ ಮೇಲೆ ಕಲಶ ಪ್ರತಿಷ್ಠಾದಿಗಳು ಕಾರ್ಯಕ್ರಮಗಳು ಚಂದದಲ್ಲಿ ನಡೆದು ಇವತ್ತಿನವರೆಗೆ ಮೊನ್ನೆ ಪ್ರಾಣ ಪ್ರತಿಷ್ಠೆ ಆಯಿತು. ನೂತನ ಅಷ್ಟಬಂಧ ಪ್ರತಿಷ್ಠೆ 3ನೇ ತಾರೀಕಿಗೆ ಆದ ಮೇಲೆ 500 ಕಲಶಗಳನ್ನು ಪ್ರತಿಷ್ಠೆ ಮಾಡಿ ಇವತ್ತು ಬ್ರಹ್ಮ ಕಲಶೋತ್ಸವ ವೈಭವೋಪೇತವಾಗಿ ಆಗಿದೆ. ಸರಿಯಾದ ಸ್ವರೂಪವನ್ನು ಹೇಳಬೇಕಾದ್ರೆ ಸಮಾಜದ ಉನ್ನತಿ ಮಾಡುವವರು ಈಗಿನ ಸಮಯದಲ್ಲಿ ಮಠದ ಸ್ವಾಮಿಗಳು ಮುಖ್ಯವಾಗಿ ಪ್ರತಿದಿನವೂ ಒಂದೊಂದು ಗುರುಗಳನ್ನು ಸ್ವಾಮಿಗಳನ್ನು ಕರೆದು ಇಲ್ಲಿಯ ಜನರಿಗೆ ಬಂದಂತಹ ಭಕ್ತರಿಗೆ ಅವರಿಗೊಂದು ಹಿತೋಪದೇಶಗಳು, ಒಳ್ಳೆಯ ಒಂದು ಸುವಾರ್ತೆಯನ್ನು ಕೊಟ್ಟು ಮಹಾಲಿಂಗೇಶ್ವರನ ವಿಚಾರವಾಗಿ ವಿಚಾರಧಾರೆಗಳನ್ನು ಹೇಳಿ ಸಂತಸಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸ್ವಾಮಿಗಳು ಕೂಡ. ಒಳ್ಳೆ ರೀತಿಯಲ್ಲಿ ಸಭಾ ಕಾರ್ಯಕ್ರಮಗಳು ಸುಧರ್ಮ ಸಭೆ ಅಂತ ಹೇಳ್ಕೊಂಡು ಒಳ್ಳೆ ರೀತಿಯಲ್ಲಿ ನಡೆದಿದೆ ಇಲ್ಲಿಯ ಕಾರ್ಯಕ್ರಮಗಳು. ಒಂದು ಆ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಷ್ಟೇ. ಪದ್ಯಾಣದ ಊರಿನವರೇ ಬೇರೆ ಬೇರೆ ಕಡೆ ಇರಬಹುದು, ಅವರಿದ್ರು ಅವರದ್ದು ಕಾರ್ಯಕ್ರಮಗಳು ಇಲ್ಲಿ ಬಹಳ ವೈಭವೋಪೇತವಾಗಿ ನಡೆದಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ, ಭಕ್ತಿ ಸಂಗೀತಗಳಿರ್ಬೋದು, ಭಜನಾ ಕಾರ್ಯಕ್ರಮಗಳಿರ್ಬೋದು, ನೃತ್ಯ ವೈವಿಧ್ಯಗಳಿರ್ಬೋದು, ಭರತನಾಟ್ಯಾದಿ ಕಾರ್ಯಕ್ರಮಗಳಿರ್ಬೋದು, ಅದೇ ರೀತಿ ಕಾವ್ಯ ವಾಚನಗಳಿರ್ಬೋದು, ಎಲ್ಲವೂ ತುಂಬಾ ವೈಭವೋಪೇತವಾಗಿ ನಡೆದಿದೆ. ವೈದಿಕ ಕಾರ್ಯಕ್ರಮವಾಗಿ ಕುಂಟು ಕುಡಿಯಲು ತಂತ್ರಿಗಳು, ಗ್ರಾಮ ತಂತ್ರಿಗಳು ಬಂದು ವೈದಿಕ ಕಾರ್ಯಕ್ರಮವು ವೇದೋಕ್ತವಾಗಿ ಬಹಳ ವೈಭವದಿಂದ ಮಾಡಿದ್ದಾರೆ ಎನ್ನುವುದು ನಮಗೆ ಎಲ್ಲರಿಗೂ ಸಂತೋಷದ ವಿಷಯವಾಗಿದೆ. ನನಗಂತೂ ಈ ಮಹಾಲಿಂಗೇಶ್ವರನ ಅಷ್ಟಬಂಧ ನೂತನ ಬ್ರಹ್ಮಕಲಶೋತ್ಸವ ಅಂತ ಹೇಳುವಂತಹದ್ದು ಬಹಳ ಒಂದು ವೈಭವದಿಂದ ನಡೆದದ್ದು ತುಂಬ ಮನಸ್ಸಿಗೆ ಸಂತೋಷ ಕೊಟ್ಟಿದೆ. ನಮ್ಮ ಗ್ರಾಮವೇ, ನಮ್ಮ ದೇವಸ್ಥಾನವನ್ನು ನಾವೇ ಉಳಿಸಿಕೊಳ್ಬೇಕು, ನಮ್ಮ ಮನೆಯನ್ನು ರಕ್ಷಣೆ ಮಾಡುವವರು ಬೇರೆ ಅಲ್ಲ, ನಾವೇ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಮಂಗಳವಾಗಲಿ, ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ, ಎಲ್ಲರಿಗೂ ಶುಭವಾಗಲಿ ಎನ್ನುವಂತ ಸಂದೇಶವನ್ನು ಕೊಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.